ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿರುವ ಎಲ್ಲ ಮಹಿಳೆಯರಿಗೂ ಕೂಡ ಗುಡ್ ನ್ಯೂಸ್. ಅದು ಏನು ಅಂತ ನೀವೇನಾದರೂ ತಿಳ್ಕೊಬೇಕು ಅಂತ ಅಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪೆನ್ಷನ್ ಹಣದ ಬಗ್ಗೆ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆನೂ ಕೂಡ ಇಲ್ಲಿ ವಿವರಣ ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲು ಇಲ್ಲಿ ಏನು ನೋಡಬೇಕಪ್ಪ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಏಪ್ರಿಲ್ ಮತ್ತು ಮೇ ತಿಂಗಳ ಹಣ ಬಂದು ಬಿಡುಗಡೆ ಆಗಿಲ್ಲ. ಹಾಗೆ ಪೆನ್ಷನ್ ಹಣ ಅಂದರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣ ಬಂದು ಇಲ್ಲಿ ಇನ್ನೂ ಬಿಡುಗಡೆ ಆಗಿಲ್ಲದೆ ಇರುವಂಥದ್ದನ್ನು ನಾವು ನೋಡ್ತಾ ಬರ್ತಾ ಇದ್ದೀವಿ. ಹಾಗೆ ಯುವ ನಿಧಿ ಹಣ ಕೂಡ 4-5 ಕಂತಿನ ಹಣ ಬಂದು ಬಿಡುಗಡೆನೇ ಆಗಿಲ್ಲ ಅಂತ ಅಂದ್ಬಿಟ್ಟು ಸಾಕಷ್ಟು ಕಡೆ ಸುದ್ದಿ ಹರಿದಾಡ್ತಿದೆ. ಅದ್ರ ಬಗ್ಗೆನೂ ಕೂಡ ತಿಳ್ಕೊಳ್ಳೋಣ. ಇವಾಗ ನಮಗೆಲ್ರಿಗೂ ತಿಳಿದಿರುವ ಹಾಗೆ ಮೊದಲು ಏನಾಗಿತ್ತು ಅಂತ ಅಂದರೆ ಉಪಚುನಾವಣೆ ಇದ್ದ ಸಮಯದಲ್ಲಿ ಅಂತಹ ಸಂದರ್ಭದಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಬಂದು 2 ತಿಂಗಳ ಹಣನ ಏಪ್ರಿಲ್ ತಿಂಗಳಲ್ಲಿ ಎಲ್ರಿಗೂ ಕೂಡ ಹಣನ ಬಿಡುಗಡೆ ಮಾಡಿತ್ತು. ಅದೇ ರೀತಿ ಇವಾಗ ಚುನಾವಣೆಯಲ್ಲಿ ಕೂಡ ಗೆದ್ದಾಗಿದೆ. 2 ಸರ್ಕಾರನೂ ಕೂಡ ಅಧಿಕಾರಕ್ಕೆ ಬಂದಿರುವ ಖುಷಿಯಲ್ಲೇನಾದರೂ ಹಣನ ಬಿಡುಗಡೆ ಮಾಡಬಹುದಾ ಅಂತ ಕಾದು ನೋಡಬೇಕಾಗಿದೆ. ಈಗಾಗಲೇ ಮೊದಲು ಇದೇ ರೀತಿ 2 ತಿಂಗಳ ಹಣನೂ ಕೂಡ ಒಟ್ಟಿಗೆ ಬಿಡುಗಡೆ ಮಾಡಿದ್ದಂತಹ ರಾಜ್ಯ ಸರ್ಕಾರ ಇವಾಗ ಜನರೆಲ್ಲರೂ ಬೆಂಬಲ ಕೊಟ್ಟಿದ್ದಾರಲ್ವ ನಮ್ಮನ್ನು ಗೆಲ್ಸೋದಕ್ಕೆ ಅಂತ ಅಂದ್ಬಿಟ್ಟು ಅದೇ ಖುಷಿಗೆ ಬೇಕಿದ್ರೆ 2 ತಿಂಗಳ ಹಣನ 30 ಹಾಗೆ 31ನೇ ಕಂತಿನ ಹಣ ಬಂದು ಇದೇ ಮೇ ತಿಂಗಳಲ್ಲಿ ಬಿಡುಗಡೆ ಮಾಡಿದ್ರೂ ಕೂಡ ಯಾವುದೇ ಸಂಶಯ ಇಲ್ಲ, 2 ಮಾತು ಆಡಬೇಕಾಗಿಲ್ಲ ಅದ್ರ ಬಗ್ಗೆ. ಹಾಗೆ ಪೆನ್ಷನ್ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಏನಾದರೂ ಕೇಳೋದಾದರೆ ಮೊದಲು ಪೆನ್ಷನ್ ಹಣನ ಬಿಡುಗಡೆ ಮಾಡಲಿ ಅಂತ ಅಂದ್ಬಿಟ್ಟು ನಾವು ಕೂಡ ರಾಜ್ಯ ಸರ್ಕಾರದ ಹತ್ರ ಮನವಿ ಮಾಡಿ ಕೇಳ್ಕೊತೀವಿ ಈ ವಿಡಿಯೋದ ಮೂಲಕ. ಫಸ್ಟು ಪೆನ್ಷನ್ ಹಣನ ರಿಲೀಸ್ ಮಾಡಿ ನಂತರ ಗೃಹಲಕ್ಷ್ಮಿ ಯೋಜನೆಯ 30 ಮತ್ತು 31ನೇ ಕಂತಿನ 2 ಕಂತಿನ ಹಣನ ಕೂಡ ಬಿಡುಗಡೆ ಮಾಡಲಿ. ಯಾಕೆ ಅಂತ ಅಂದರೆ ಇವಾಗ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ 2 ಕಂತಿನ ಹಣ ಬಂದು ಪೆಂಡಿಂಗ್ ಇರೋದ್ರಿಂದ ಮೊದಲು ಅದನ್ನು ಬಿಡುಗಡೆ ಮಾಡಿಬಿಟ್ರೆ ರಾಜ್ಯ ಸರ್ಕಾರಕ್ಕೂ ಕೂಡ ಅನುಕೂಲ ಆಗುತ್ತೆ ಅಂತ ಅನ್ನೋದು ಅಷ್ಟೇ. ಹಾಗೆ ಆದಷ್ಟು ಬೇಗ ಗೃಹಲಕ್ಷ್ಮಿ ಯೋಜನೆಯ 30 ಮತ್ತು 31ನೇ ಕಂತಿನ ಹಣ ಬಂದು ಬಿಡುಗಡೆ ಆಗಲಿ. ಪೆನ್ಷನ್ ಹಣನೂ ಕೂಡ ಆದಷ್ಟು ಬೇಗ ರಾಜ್ಯ ಸರ್ಕಾರ ಬಂದು ಬಿಡುಗಡೆ ಮಾಡಲಿ. ಹಾಗೆ ಯುವ ನಿಧಿ ಹಣನೂ ಕೂಡ ಆದಷ್ಟು ಬೇಗ ಬಿಡುಗಡೆ ಮಾಡಲಿ ಅಂತ ಕೇಳ್ತಾ ಮುಂದೆ ಗೃಹಲಕ್ಷ್ಮಿ ಅಪ್ಡೇಟ್ಸ್ ಆಗಿರ್ಬೋದು, ಹಾಗೆ ಪೆನ್ಷನ್ ಹಣದ ಅಪ್ಡೇಟ್ಸ್ ಆಗಿರ್ಬೋದು, ಯುವ ನಿಧಿ ಹಣದ ಅಪ್ಡೇಟ್ಸ್ ಆಗಿರ್ಬೋದು, ಅದೇ ರೀತಿ ಅಪ್ಡೇಟ್ಸ್ಗಳಿದ್ರೆ ನಾನು ನಿಮಗೆ ತಿಳಿಸುವಂಥ ಪ್ರಯತ್ನನ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಹೊಸ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.